Next topic is autorefractometer. An autorefractometer is a computer controlled machine used during an eye examination to provide an objective measurement of a person's refractive error and prescription for glasses or contact lenses. ಆಟೋರಿಫ್ರ್ಯಾಕ್ಟೋಮೀಟರ್ ಅನ್ನೋದೊಂದು ಕಣ್ಣಿನ ಪರೀಕ್ಷೆ ಮಾಡುವಂಥ ಒಂದು ಮಷಿನ್. ಅದು ರಿಫ್ರ್ಯಾಕ್ಟಿವ್ ಎರರ್ನ ಮೆಸರ್ ಮಾಡುತ್ತೆ. ದಿಸ್ ಈಸ್ ಅಚೀವ್ಡ್ ಬೈ ಮೆಸರಿಂಗ್ ಹೌ ಲೈಟ್ ಈಸ್ ಚೇಂಜ್ ಆ್ಯಸ್ ಇಟ್ ಎಂಟರ್ಸ್ ಎ ಪರ್ಸನ್ಸ್ ಐ. ಓಕೆ, ಒಂದು ಲೈಟು ನಮ್ಮ ಕಣ್ಣೊಳಗೆ ಎಂಟರ್ ಆದಮೇಲೆ ಅದು ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದನ್ನು ಮೆಸರ್ ಮಾಡುತ್ತೆ. ಅದು ಆಟೋರಿಫ್ರ್ಯಾಕ್ಟೋಮೀಟರ್ ಕಣ್ಣಿನ ಪರೀಕ್ಷೆ ಒಳಗೆ ಇದನ್ನು ಯೂಸ್ ಮಾಡ್ತಾರೆ, ನೀವು ನೋಡಿರ್ಬೋದು. Automatic refractometers measures the refractive index of a sample. Okay. The automatic measurement of refractive index of the sample is based on the determination of critical angle of total internal reflection. Refractive index na ಯಾವ ರೀತಿ ಮೆಸರ್ ಮಾಡ್ತೀವಿ ಅಂದರೆ ಇಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ನಲ್ಲಿ ಕ್ರಿಟಿಕಲ್ ಆ್ಯಂಗಲ್ನ ಡಿಟರ್ಮೈನ್ ಮಾಡ್ತೀವಿ. ಆ್ಯಂಡ್ ಎ ಲೈಟ್ ಸೋರ್ಸ್, ಯೂಸ್ವಲಿ ಎ ಲಾಂಗ್ ಲೈಫ್ LED is focused onto a prism surface via lens system. ಇಲ್ಲಿ ಸೋರ್ಸ್ ಆಫ್ ಲೈಟ್ ಯಾವುದು ಯೂಸ್ ಮಾಡ್ತೀವಿ ಅಂದರೆ LED ಇಲ್ಲಿ ಯೂಸ್ ಮಾಡ್ತೀವಿ. ಲೆಟ್ ಅಸ್ ಸ್ಟಡಿ ದ ಟೆಕ್ನಿಕ್ಸ್. ದ ಆಟೋ ರಿಫ್ರ್ಯಾಕ್ಟರ್ಸ್ ಕ್ಯಾಲ್ಕುಲೇಟ್ ದ ವಿಷನ್ ಕರೆಕ್ಷನ್ ಎ ಪೇಷಂಟ್ ನೀಡ್ಸ್ ಬೈ ಯೂಸಿಂಗ್ ಸೆನ್ಸರ್ಸ್ ದ್ಯಾಟ್ ಡಿಟೆಕ್ಟ್ ದ ರಿಫ್ಲೆಕ್ಷನ್ಸ್ ಫ್ರಮ್ ಎ ಕೋನ್ ಆಫ್ ಇನ್ಫ್ರಾರೆಡ್ ಲೈಟ್. ಇಲ್ಲಿ ವಿಷನ್ ಕರೆಕ್ಷನ್ನ ಮೆಸರ್ ಮಾಡ್ತೀವಿ, ಕ್ಯಾಲ್ಕುಲೇಟ್ ಕಣ್ಣಿನ ಸಮಸ್ಯೆಗಳನ್ನು ಇದರಿಂದ ಏನು ಮಾಡ್ತೀವಿ, ಸ್ಟಡಿ ಮಾಡ್ತೀವಿ, ಡಿಟೆಕ್ಟ್ ಮಾಡ್ತೀವಿ ಈ ಮಷೀನಿಂದ. ದ ರಿಫ್ಲೆಕ್ಷನ್ಸ್ ಆರ್ ಯೂಸ್ಡ್ ಟು ಡಿಟರ್ಮೈನ್ ದ ಸೈಜ್ ಶೇಪ್ ಆಫ್ ಎ ರಿಂಗ್ ಇನ್ ದ ರೆಟಿನಾ ಎಟ್ ದ ಬ್ಯಾಕ್ ಆಫ್ ದ ಐ. ಓಕೆ, ಅದು ದ ರಿಫ್ಲೆಕ್ಷನ್ಸ್ ಆರ್, ಅದು ರಿಫ್ಲೆಕ್ಷನ್ ಆಗುತ್ತಲ್ಲ, ಆ ರಿಫ್ಲೆಕ್ಷನಿಂದ ನಾವು ಸೈಜ್ ಮತ್ತು ಶೇಪ್ ಆಫ್ ದ ರಿಂಗ್, ಓಕೆ, ವಿಚ್ ಇಸ್ ಪ್ರೆಸೆಂಟ್ ಎಟ್ ದ ರೆಟಿನಾ ಎಟ್ ದ ಬ್ಯಾಕ್ ಆಫ್ ದ ಐ. ಆ ರಿಂಗ್ದು ಶೇಪ್ ಮತ್ತು ಸೈಜ್ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದನ್ನು ಇದರಿಂದ ಡಿಟರ್ಮೈನ್ ಮಾಡ್ತೀವಿ. ಓಕೆ, ಬೈ ಮೆಸರಿಂಗ್ ದಿಸ್ ಜೋನ್ ದ ಆಟೋ ರಿಫ್ರ್ಯಾಕ್ಟರ್ ಕ್ಯಾನ್ ಡಿಟರ್ಮೈನ್ ವೆನ್ ಎ ಪೇಷಂಟ್ಸ್ ಐ ಪ್ರಾಪರ್ಲಿ ಫೋಕಸಸ್ ಆನ್ ಇಮೇಜ್. ಮತ್ತು ಮ್ಯಾಗ್ನಿಫಿಕೇಷನ್ನ ಚೇಂಜ್ ಮಾಡೋ ಮೂಲಕ ಇದನ್ನು ರಿಪೀಟ್ ಮಾಡ್ತೀವಿ ಈ ಪ್ರೋಸೆಸ್ನ. ಅದರಿಂದ ಪೇಷಂಟ್ಸ್ ಐ ಪ್ರಾಪರ್ಲಿ ಇಮೇಜ್ ಮೇಲೆ ಯಾವಾಗ ಫೋಕಸ್ ಮಾಡುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆಬ್ವಿಯಸ್ಲಿ ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ? ಯೂಸ್ ಟು ಮೆಸರ್ ದ ಡಿಗ್ರಿ ಆಫ್ ರಿಫ್ರ್ಯಾಕ್ಟಿವ್ ಎರರ್ ಇನ್ ದ ಐ ಆ್ಯಂಡ್ ಆರ್ ಸೂಟೆಡ್ ವೆಲ್ ಟುವರ್ಡ್ಸ್ ದ ಅಪ್ಲಿಕೇಶನ್ ಸಚ್ ಆಸ್ ಡಿಫ್ರೆನ್ಶಿಯೇಟಿಂಗ್ ಕಾರ್ನಿಯಲ್ ಫಾರ್ಮ್, ಲೆಂಟಿಕ್ಯುಲರ್ aberrations and assessing pre and post refractive surgery patient. Okay, it is used in the eye examination, okay, to measure the degree of refractive error in the eye. Okay, refractive error ಎಷ್ಟಿದೆ ನಮ್ಮ ಕಣ್ಣಲ್ಲಿ ಅನ್ನೋದನ್ನು ಇದರಿಂದ ಯೂಸ್ ಮಾಡ್ತೀವಿ. and are suited well towards applications such as differentiating corneal from lenticular aberrations. lenticular ಮತ್ತು corneal forms-ನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಆ್ಯಂಡ್ ಅಸೆಸಿಂಗ್ ಪ್ರೀ ಆ್ಯಂಡ್ ಪೋಸ್ಟ್ ರಿಫ್ರ್ಯಾಕ್ಟಿವ್ ಸರ್ಜರಿ ಪೇಷಂಟ್ಸ್. ಓಕೆ, ಸರ್ಜರಿಗಿಂತ ಮೊದಲು ಮತ್ತು ಆಮೇಲೆ ಅವ್ರದ್ದು ರಿಫ್ರ್ಯಾಕ್ಟಿವ್ ಎರರ್ನ ಮೆಸರ್ ಮಾಡೋದಕ್ಕೆ ಈ ಮಷಿನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಟಾಪಿಕ್ ಈಸ್ ದ ಇಂಟರ್ಫರೆನ್ಸ್ ಆಫ್ ಲೈಟ್. Interference of light, it is the phenomenon of redistribution of light energy in a medium on account of superposition of light wave from two coherent sources. Suppose these are the light waves. Okay. Light waves, illondu light wave ide matte illondu light wave ide. Okay, ಈ ಎರಡು ವೇವ್ ಕಂಬೈನ್ ಆಗುತ್ತಲ್ಲ, ಅದು ಏನಾಗುತ್ತೆ, ರಿಸಲ್ಟಂಟ್ ವೇವ್, ದಟ್ ಈಸ್ ಕಾಲ್ಡ್ ದ ರಿಸಲ್ಟಂಟ್ ವೇವ್, ಸೂಪರ್ ಪೊಸಿಷನ್ ಆಫ್ ಲೈಟ್ ವೇವ್. ಓಕೆ, ಎರಡು ವೇವ್ಸ್ ಪಾಸ್ ಆಗೋದ್ರಿಂದ ಒಂದು ರಿಸಲ್ಟಂಟ್ ವೇವ್ ಫಾರ್ಮ್ ಆಗುತ್ತೆ. ಇದ್ರದ್ದು ಆ್ಯಂಪ್ಲಿಟ್ಯೂಡ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಈ ಎರಡು ವೇವ್ಸ್ನ ಆ್ಯಂಪ್ಲಿಟ್ಯೂಡ್ನ ಸಮ್ ಮಾಡೋದ್ರಿಂದ ನಮಗೆ ಸಿಗುತ್ತೆ. ಇದನ್ನು ನಾವು ಇಂಟರ್ಫರೆನ್ಸ್ ಆಫ್ ಲೈಟ್, ಇದರಲ್ಲಿ ಎರಡು ವಿಧ, ಕನ್ಸ್ಟ್ರಕ್ಟಿವ್ ಮತ್ತು destructive. This is called the constructive interference. This is the phenomenon of redistribution of light energy in a medium
ಆ್ಯನ್ ಅಕೌಂಟ್ ಆಫ್ ಸೂಪರ್ ಪೊಸಿಷನ್, ಎರಡು ವೇವ್ಸ್ ಲೈಟ್ ವೇವ್ಸ್ ಸೂಪರ್ ಪೊಸಿಷನ್ ಕಂಬೈನ್ ಆಗೋದು ಆಫ್ ಲೈಟ್ ವೇವ್ ಫ್ರಮ್ ಟು ಕೋಹರೆಂಟ್ ಸೋರ್ಸಸ್. ಓಕೆ, ಇದನ್ನು ನಾವು ಇಂಟರ್ಫರೆನ್ಸ್ ಆಫ್ ಲೈಟ್ ಅಂತ ಹೇಳಿ ಕರಿತೀವಿ. ಇಫ್ ದೇರ್ ಆರ್ 2 types in interference of light, constructive interference and destructive interference. Okay. At the point where the resultant intensity of light is maximum, then the interference is said to be constructive. This is the one wave and this is the second wave. Okay. ಈ ಎರಡು ಏನು ವೇವ್ಸ್ ಕಂಬೈನ್ ಆಗೋದ್ರಿಂದ ಒಂದು ರಿಸಲ್ಟೆಂಟ್ ವೇವ್ ಫಾರ್ಮ್ ಆಗುತ್ತೆ. ಇದ್ರದ್ದು ಒಂದು ಇಂಟೆನ್ಸಿಟಿ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಇದು ಕೂಡ ಒಂದು ಪರ್ಟಿಕ್ಯುಲರ್ ಇಂಟೆನ್ಸಿಟಿ ಇರುತ್ತೆ. ಬಟ್ ದಿಸ್ ಇಸ್ ದ ರಿಸಲ್ಟೆಂಟ್ ವೇವ್ ಹ್ಯಾಸ್ ದ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ. ಇದ್ರದ್ದು ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಇರುತ್ತೆ. ಇದನ್ನು ನಾವು ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ಹೇಳಿ ಕರಿತೀವಿ. ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂದ್ರೇನು? at the point where resultant intensity of light is minimum. ಬಿಕಾಸ್ ಇಲ್ಲಿ ನೋಡ್ರಿ ಇದ್ರದ್ದು ಡೈರೆಕ್ಷನ್ ಚೇಂಜ್ ಇದೆ. ಇಲ್ಲಿ ಒಂದು ವೇವ್ ಇದೆ ಮತ್ತು ಇಲ್ಲಿ ಒಂದು ವೇವ್ ಇದೆ. ಈ ಕಡೆ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ನಲ್ಲಿ ಎರಡು ವೇವ್ದು ಡೈರೆಕ್ಷನ್ ಸೇಮ್ ಇದ್ದು, ಇಲ್ಲಿ ಎರಡು ವೇವ್ಸ್ ಬೇರೆ ಬೇರೆ ಡೈರೆಕ್ಷನ್ನಲ್ಲಿ ಮೂವ್ ಆಗ್ತಾ ಇದ್ದೇವೆ. ಎಟ್ ದ ಪಾಯಿಂಟ್ ವೇರ್ ರಿಸಲ್ಟೆಂಟ್ ಇಂಟೆನ್ಸಿಟಿ ಆಫ್ ಲೈಟ್, ಇದ್ರದ್ದು ರಿಸಲ್ಟೆಂಟ್ ವೇವ್ ಏನದು ಇಲ್ಲಿ ಮ್ಯಾಕ್ಸಿಮಮ್ ಆಗಿತ್ತು, ಮ್ಯಾಕ್ಸಿಮಮ್ ಇಂಟೆನ್ಸಿಟಿದು ವೇವ್ ಫಾರ್ಮ್ ಆಗಿತ್ತು. ಬಟ್ ಇಲ್ಲಿ ಮಿನಿಮಮ್ ಇಂಟೆನ್ಸಿಟಿದು ವೇವ್ ಫಾರ್ಮ್ ಆಗುತ್ತೆ. ಫಾರ್ ದಿಸ್ ಇಸ್ ದ ರಿಸಲ್ಟೆಂಟ್ ವೇವ್. ಓಕೆ, ಇಲ್ಲಿ ನಾವು ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ನಲ್ಲಿ ಈ ಎರಡು ವೇವ್ಸ್ನ ಇಂಟೆನ್ಸಿಟಿ ಅಥವಾ ಆ್ಯಂಪ್ಲಿಟ್ಯೂಡ್ನ ಸಮ್ ಮಾಡ್ತೀವಿ, ಕೂಡಿಸ್ತೀವಿ. ಆದರೆ ಇಲ್ಲಿ ಏನಾಗುತ್ತೆ, ಸಬ್ಸ್ಟ್ರಾಕ್ಟ್ ಮಾಡ್ತೀವಿ. ಈ ಎರಡರದ್ದು ಡೈರೆಕ್ಷನ್ ಚೇಂಜ್ ಇರೋದ್ರಿಂದ ಈ ಎರಡು ವೇವ್ಸ್ನ ನಾವು ದ ರಿಸಲ್ಟೆಂಟ್ ವೇವ್ನ ನೋಡಿದಾಗ ಅದರದ್ದು ಇಂಟೆನ್ಸಿಟಿ ಮಿನಿಮಮ್ ಇರುತ್ತೆ, ಕಡಿಮೆ ಇರುತ್ತೆ. ಅದಕ್ಕೆ ಇದನ್ನು ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಇಟ್ ಈಸ್ ಎಟ್ ದ ಪಾಯಿಂಟ್ ವೇರ್ ರಿಸಲ್ಟೆಂಟ್ ಇಂಟೆನ್ಸಿಟಿ ಆಫ್ ಲೈಟ್ ಈಸ್ ಮ್ಯಾಕ್ಸಿಮಮ್, ದೆನ್ ದ ಇಂಟರ್ಫರೆನ್ಸ್ ಇಸ್ ಸೇಡ್ ಟು ಬಿ ಕನ್ಸ್ಟ್ರಕ್ಟಿವ್. ಅಥವಾ ಇದನ್ನು ಈ ರೀತಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೋದು. ಇಫ್ ದ ಕ್ರೆಸ್ಟ್ ಆಫ್ ಒನ್ ವೇವ್, ಕ್ರೆಸ್ಟ್ ಅಂದ್ರೇನು? ದಿಸ್ ಇಸ್ ದ ಕ್ರೆಸ್ಟ್. ಇಫ್ ದಿಸ್ ಇಸ್ ದ ವೇ, ದಿಸ್ ಇಸ್ ದ ಕ್ರೆಸ್ಟ್. ಒಂದು ವೇವ್ನಲ್ಲಿ ಇದನ್ನು ಕ್ರೆಸ್ಟ್ ಅಂತ ಕರಿತೀವಿ, ಇದನ್ನು ಟ್ರಫ್ ಅಂತ ಕರಿತೀವಿ. ಟ್ರಫ್, ದಿಸ್ ಇಸ್ ದ ಟ್ರಫ್. ಇಫ್ ದ ಕ್ರೆಸ್ಟ್ ಆಫ್ ಒನ್ ವೇವ್ ಫಾಲ್ಸ್ ಆನ್ ದ ಕ್ರೆಸ್ಟ್ ಆಫ್ ಅನದರ್ ವೇವ್, ಒಂದು ವೇವ್ನ ಕ್ರೆಸ್ಟ್ ಇನ್ನೊಂದು ವೇವ್ನ ಕ್ರೆಸ್ಟ್ ಮೇಲೆ ಫಾಲ್ ಆದಾಗ, ದೆನ್ ದ ಆ್ಯಂಪ್ಲಿಟ್ಯೂಡ್ ಈಸ್ ಮ್ಯಾಕ್ಸಿಮಮ್. ಆ್ಯಂಪ್ಲಿಟ್ಯೂಡ್ ಏನಾಗುತ್ತೆ, ಮ್ಯಾಕ್ಸಿಮಮ್ ಆಗುತ್ತೆ. ಈ ಎರಡು ವೇವ್ಸ್ನ ಆ್ಯಂಪ್ಲಿಟ್ಯೂಡ್ನ ನಾವು ಸಮ್ ಮಾಡ್ತೀವಿ. ಎರಡು ವೇವ್ಸ್ನ ಆ್ಯಂಪ್ಲಿಟ್ಯೂಡ್ ಕೂಡಿಸಿದಾಗ ಎಷ್ಟು ಬರುತ್ತಲ್ಲ ಅದು ರಿಸಲ್ಟೆಂಟ್ ವೇವ್ನ ಆ್ಯಂಪ್ಲಿಟ್ಯೂಡ್ಗೆ ಈಕ್ವಲ್ ಆಗಿರುತ್ತೆ. ಇದನ್ನು ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ಹೇಳಿ ಕರಿತೀವಿ. ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂದ್ರೇನು? ಅಟ್ ದ ಪಾಯಿಂಟ್ ವೇರ್ ರಿಸಲ್ಟೆಂಟ್ ಇಂಟೆನ್ಸಿಟಿ ಆಫ್ ಲೈಟ್ ಈಸ್ ಮಿನಿಮಮ್, ದ ಇಂಟರ್ಫರೆನ್ಸ್ ಇಸ್ ಸೆಡ್ ಟು ಬಿ ಡಿಸ್ಟ್ರಕ್ಟಿವ್. This is the first wave, this is the first wave and this is the second wave. At the point where the resultant intensity of light is minimum, ಇದ್ರದ್ದು ರಿಸಲ್ಟೆಂಟ್ ವೇವ್ದು ಇಂಟೆನ್ಸಿಟಿ ಕಡಿಮೆ ಆಗುತ್ತಲ್ಲ ಅದನ್ನು ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತೇಳಿ ಕರಿತೀವಿ. ಅಥವಾ ಇದನ್ನು ಈ ರೀತಿಯಾಗಿ ನಾವು ಡಿಫೈನ್ ಮಾಡ್ತೀವಿ. ಸಪೋಸ್ ಇಫ್ ದ ಕ್ರೆಸ್ಟ್ ಆಫ್ ಒನ್ ವೇವ್, ಕ್ರೆಸ್ಟ್ ಆಫ್ ಒನ್ ವೇವ್ ಫಾಲ್ಸ್ ಆನ್ ದ ಟ್ರಫ್ ಆಫ್ ಅನದರ್ ವೇವ್, ಒಂದು ವೇವ್ನ ಕ್ರೆಸ್ಟು ಇನ್ನೊಂದು ವೇವ್ನ ಟ್ರಫ್, ಈ ರೀತಿಯಾಗಿ ಟ್ರಫ್, ದೆನ್ ದ ಆ್ಯಂಪ್ಲಿಟ್ಯೂಡ್ ಹಿಯರ್ ಈಸ್ ಮಿನಿಮಮ್. ಆ್ಯಂಪ್ಲಿಟ್ಯೂಡ್ ಏನಾಗುತ್ತೆ, ಇಲ್ಲಿ ಕಡಿಮೆ ಆಗುತ್ತೆ. ದಿಸ್ ಈಸ್ ದ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಹಿಯರ್ ದ ವೇವ್ಸ್ ಡು ನಾಟ್ ಹ್ಯಾವ್ ದ ಸೇಮ್ ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ಎರಡು ವೇವ್ಸ್ದು ಡಿಸ್ಪ್ಲೇಸ್ಮೆಂಟ್ ಬೇರೆ ಬೇರೆ ಇದೆ. ಆ್ಯಂಡ್ ದ ವೇವ್ಸ್ ಆರ್ ಔಟ್ ಆಫ್ ದ ಫೇಸ್, ಒಂದೇ ಫೇಸ್ನಲ್ಲಿ ಇದು ಇರೋದಿಲ್ಲ ಈ ವೇವ್ಸ್. This is about the interference of light.